ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಭಾರತ ಮತ್ತು ಆಸ್ಟ್ರೇಲಿಯಾ ಪಾಲಿಗೆ ಪ್ರತಿಷ್ಠೆಯ ಫೈಟ್. ಆದರೆ ಇತ್ತೀಚೆಗೆ ಮುಕ್ತಾಯಗೊಂಡಂತ ಈ ಸರಣಿಯಲ್ಲಿ ಭಾರತ ಹೀನಾಯವಾಗಿ ಸೋಲನ್ನ ಕಂಡಿದೆ. ಈ ಸೋಲಿನ ಎಫೆಕ್ಟ್ನಿಂದಲೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದಲೂ ಕೂಡ ಹೊರಬೀಳಬೇಕಾಯಿತು. ಇದಕ್ಕೆಲ್ಲ ಕಾರಣ ಟೀಂ ಇಂಡಿಯಾ ಆಟಗಾರರ ಕಳಪೆ ಬ್ಯಾಟಿಂಗ್ ಅನ್ನೋದು ಇಡೀ ಜಗತ್ತಿಗೂ ಕೂಡ ಗೊತ್ತಿದೆ. ಆದರೆ ಕುಣಿಯಲಾರದವಳು ನೆಲ ಡೊಂಕು ಅಂದ್ಲು ಎನ್ನುವಂತೆ ಈಗ ಈ ಸೋಲಿನ ಹೊಣೆಯನ್ನ ನಾಯಕ ರೋಹಿತ್ ಶರ್ಮಾ, ಲೆಜೆಂಡರಿ ಕ್ರಿಕೆಟರ್ ಸುನಿಲ್ ಗವಾಸ್ಕರ್ ಅವರ ತಲೆಗೆ ಕಟ್ಟಿದ್ದಾರೆ. ಬಿಸಿಸಿಐಗೆ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಟೀಂ ಸೋಲಿಗೂ ಗವಾಸ್ಕರ್ಗೂ ಏನ್ ಸಂಬಂಧ? ಕಾಮೆಂಟ್ರಿ ಹೇಗೆ ಮೈನಸ್ ಆಗುತ್ತೆ? ಬಿಸಿಸಿಐಗೆ ಮೊರೆ ಹೋಗಿದ್ದೇಕೆ ರೋಹಿತ್ ಶರ್ಮಾ? ತಮ್ಮ ತಪ್ಪನ್ನ ಮುಚ್ಚಿಕೊಳ್ತಿದ್ದಾರಾ ಹಿಟ್ಮ್ಯಾನ್? ಈ ಬಗೆಗಿನ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಆನಂದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024-25ನೇ ಸಾಲಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಪ್ಯಾಟ್ ಕಮಿನ್ಸ್ ನೇತೃತ್ವದ ಆಸ್ಟ್ರೇಲಿಯಾ ತಂಡ 3-1 ಅಂತರದಲ್ಲಿ ಗೆದ್ದು ಬೀಗಿತ್ತು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೂ ಕೂಡ ಲಗ್ಗೆ ಇಟ್ಟಿತ್ತು. ಬಟ್ 10 ವರ್ಷಗಳ ಬಳಿಕ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನ ಕಳ್ಕೊಂಡಿದ್ದಂತ ಭಾರತ ತೀವ್ರ ಮುಖಭಂಗವನ್ನು ಅನುಭವಿಸಿತ್ತು. ಈ ಸೋಲಿಗೆ ಹಲವು ಕಾರಣಗಳು ಕೂಡ ಇವೆ. ಆದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟಿರುವಂತ ನಾಯಕ ರೋಹಿತ್ ಶರ್ಮಾ ಸುನಿಲ್ ಗವಾಸ್ಕರ್ ಹೇಳಿಕೆಯನ್ನೇ ಹೈಲೈಟ್ ಮಾಡ್ತಿದ್ದಾರೆ. ಅವರೇ ತಮ್ಮ ಸೋಲಿಗೆ ಕಾರಣ ಎನ್ನುವಂತೆ ಬಿಸಿಸಿಐಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆಸೀಸ್ ಸರಣಿಯಲ್ಲಿ ಟೀಂ ಇಂಡಿಯಾದ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಮೊದಲು ಹೇಳ್ತೇನೆ ನೋಡಿ. 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಗೆದ್ದಿದ್ದು ಒಂದೇ ಪಂದ್ಯ. ಆಸ್ಟ್ರೇಲಿಯಾ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯ ಗೆದ್ದಿದ್ದು ಬಿಟ್ರೆ ಆನಂತರ ಸೋತಿದ್ದೇ ಬಂತು. ಪರ್ತ್ನಲ್ಲಿ ನಡೆದಿದ್ದಂತ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವನ್ನ ಸಾಧಿಸುವ ಮೂಲಕ ಶುಭಾರಂಭ ಮಾಡಿತ್ತು. ಆದ್ರೆ ಅಡಿಲೇಡ್ನಲ್ಲಿ ನಡೆದಂತ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಆತಿಥೇಯ ಆಸ್ಟ್ರೇಲಿಯಾ ತಂಡ 10 ವಿಕೆಟ್ಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸುವ ಮೂಲಕ ತಿರುಗೇಟು ಕೊಟ್ಟಿತ್ತು. ಇನ್ನು ಬ್ರಿಸ್ಬೇನ್ನ ಗಾಬಾದಲ್ಲಿ ನಡೆದಂತ 3ನೇ ಟೆಸ್ಟ್ ಪಂದ್ಯ ಮಳೆಯ ಕಾರಣದಿಂದಾಗಿ ಡ್ರಾನಲ್ಲಿ ಅಂತ್ಯವಾಯಿತು. ಇನ್ನು ಐತಿಹಾಸಿಕ ಮೆಲ್ಬರ್ನ್ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ಆಸ್ಟ್ರೇಲಿಯಾ ತಂಡ ಗೆದ್ದು ಬೀಗಿತ್ತು. ಇನ್ನು ಸಿಡ್ನಿಯಲ್ಲಿ ನಡೆದಂತ ಕೊನೆಯ ಟೆಸ್ಟ್ನಲ್ಲಿ ಆಸೀಸ್ ತಂಡ 6 ವಿಕೆಟ್ಗಳ ಅಂತರದ ಗೆಲುವನ್ನ ಸಾಧಿಸಿ 3-1 ಅಂತರದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು. ಕಾಮೆಂಟ್ರಿ ಮೂಲಕ ಆಟಗಾರರ ಮನಸ್ಥಿತಿ ತಪ್ಪಿಸಿದ್ದಕ್ಕಾಗಿ ದೂರು. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಭಾರತದ ಲೆಜೆಂಡರಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ವಿರುದ್ಧ ಬಿಸಿಸಿಐಗೆ ದೂರನ್ನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಸರಣಿ ವೇಳೆ ಗವಾಸ್ಕರ್ ಅವರು ಭಾರತೀಯ ಆಟಗಾರರನ್ನ ಟಾರ್ಗೆಟ್ ಮಾಡಿದ್ರು. ಆಟದ ಬಗ್ಗೆ ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಮಾತುಗಳನ್ನಾಡಿದ್ರು. ಇದು ಕೂಡ ನಮ್ಮ ಹಿನ್ನಡೆಗೆ ಕಾರಣ ಆಯ್ತು ಅಂತ ರೋಹಿತ್ ಶರ್ಮಾ ಬಿಸಿಸಿಐಗೆ ದೂರನ್ನ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಕಾಮೆಂಟ್ರಿ ಮಾಡ್ತಾ ಇದ್ದಂತ ಸುನಿಲ್ ಗವಾಸ್ಕರ್ ಅವರು ಅಗತ್ಯಕ್ಕಿಂತ ಹೆಚ್ಚು ನಕಾರಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದು ಆಟಗಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ ರೋಹಿತ್ ಶರ್ಮಾ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಸುನಿಲ್ ಗವಾಸ್ಕರ್ ಇಂತಹ ಕಟು ಪದಗಳಲ್ಲಿ ಆಟಗಾರರನ್ನ ಟೀಕೆ ಮಾಡಬಾರ್ದಿತ್ತು. ಕಾಮೆಂಟ್ರಿ ಮಾಡುವವರ ನೇರ ಟೀಕೆಗಳಿಂದ ಆಟಗಾರರ ಮನಸ್ಥಿತಿ ಕೂಡ ಬದಲಾಗುತ್ತೆ. ಹೀಗಾಗಿ ಇಂತಹ ಟೀಕೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರೋಹಿತ್ ಶರ್ಮಾ ಬಿಸಿಸಿಐಗೆ ತಿಳಿಸಿದ್ದಾರೆ. ಹಾಗಾದ್ರೆ ಸುನಿಲ್ ಗವಾಸ್ಕರ್ ತಮ್ಮ ಕಾಮೆಂಟ್ರಿ ವೇಳೆ ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ರು ಅನ್ನೋ ಹೈಲೈಟ್ಸ್ ಅನ್ನ ಕೂಡ ಕೊಡ್ತೇನೆ ನೋಡಿ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನವೇ ಭಾರತ ತಂಡ ಈ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸೋದು ಅಸಾಧ್ಯ ಎಂದಿದ್ರು. ಆಸೀಸ್ ಗೆಲುವಿನೊಂದಿಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಇರುವ ಕನಸನ್ನ ಕೂಡ ನೀವು ಬದಿಗಿಡಿ. ಆಸ್ಟ್ರೇಲಿಯಾದಲ್ಲಿ ಸರಣಿ ಗೆಲ್ಲುವುದಕ್ಕೆ ಪ್ರಯತ್ನ ಮಾಡಿ ಅಂತ ಗವಾಸ್ಕರ್ ಟೀಕೆಯನ್ನ ಮಾಡಿದ್ರು. ಆ ಬಳಿಕ ಪಂದ್ಯಗಳಲ್ಲಿ ಲೈವ್ ಕಾಮೆಂಟ್ರಿ ಕೊಡುವಾಗಲೂ ಕೂಡ ಆಟಗಾರರ ಪ್ರದರ್ಶನಗಳ ಬಗ್ಗೆ ಕೂಡ ಟೀಕೆಗಳನ್ನ ಮಾಡ್ತಾ ಇದ್ರು. ಮೆಲ್ಬೋರ್ನ್ ಮೈದಾನದಲ್ಲಿ ನಡೆದಂತಹ ಟೆಸ್ಟ್ ಪಂದ್ಯದ ವೇಳೆ ರಿಷಬ್ ಪಂತ್ ಅವರನ್ನ ಸುನಿಲ್ ಗವಾಸ್ಕರ್ ಅವರು ಸ್ಟುಪಿಡ್ ಅಂತ ಬೈದಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಪಂತ್ 26 ರನ್ ಗಳಿಸಿ ಬೌಲಿಂಗ್ ನಲ್ಲಿ ಔಟ್ ಆಗಿದ್ರು. 2 ಸಲ ಜೀವದಾನ ಪಡೆದ್ರೂ ಕೂಡ ಸುಧಾರಿಸಿಕೊಳ್ಳದಂತ ಪಂತ್ ಸ್ಕೂಪ್ ಶಾಟ್ ಆಡೋಕೆ ಹೋಗಿ ನೇರವಾಗಿ ಥರ್ಡ್ ಮ್ಯಾನ್ ಕಡೆ ಫೀಲ್ಡಿಂಗ್ ಮಾಡ್ತಾ ಇದ್ದಂತ ನಾಥನ್ ಲಿಯಾನ್ ಕೈಗೆ ಕ್ಯಾಚ್ ಅನ್ನ ಕೊಟ್ಟಿದ್ರು. ಇದರಿಂದ ಸಿಟ್ಟಾದಂತ ಗವಾಸ್ಕರ್ ಅವರು ಲೈವ್ ನಲ್ಲೇ ಸ್ಟುಪಿಡ್ ಅಂತ ಕಾಮೆಂಟ್ರಿಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮೆಲ್ಬೋರ್ನ್ ಪಂದ್ಯದಲ್ಲೇ ಮೊಹಮ್ಮದ್ ಸಿರಾಜ್ ಬಗ್ಗೆ ಕೂಡ ಮಾತನಾಡಿದ್ರು. ಸಿರಾಜ್ ಕಳಪೆ ಫಾರ್ಮ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಸಿರಾಜ್ಗೆ ತಂಡದಿಂದ ಬ್ರೇಕ್ ಕೊಡಬೇಕು, ಕಳಪೆ ಪ್ರದರ್ಶನದಿಂದಲೇ ತಂಡದಿಂದ ಕೈ ಬಿಡ್ಲಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿಯೇ ಅವರನ್ನ ಡ್ರಾಪ್ ಮಾಡಬೇಕು ಅಂತ ಕಟ್ಟು ಹಾಗೆ ಹೇಳಿದ್ರು. ಹಾಗೆ ಟ್ರಾವಿಸ್ ಹೆಡ್ರನ್ನ ಔಟ್ ಮಾಡಿ ಸಂಭ್ರಮಿಸಿದ್ದಂತ ಸಿರಾಜ್ಗೆ ವಿಲನ್ ಎಂದಿದ್ರು. 140 ರನ್ ಗಳಿಸಿದ್ದ ಹೆಡ್ರನ್ನ ಈಗ ಔಟ್ ಮಾಡಿದ್ರೆ ಇಷ್ಟು ದೊಡ್ಡ ಸಂಭ್ರಮವನ್ನ ಪಡಬೇಕಾಗಿಲ್ಲ. ಇದು ಸಿರಾಜ್ರನ್ನ ವಿಲನ್ ರೀತಿ ತೋರಿಸುತ್ತೆ ಅಂತ ಟೀಕೆ ಮಾಡಿದ್ರು. ಇನ್ನು ವಿರಾಟ್ ಕೊಹ್ಲಿ 3ನೇ ಪಂದ್ಯದಲ್ಲಿ ಜೋಸ್ ಹೇಜಲ್ವುಡ್ ಔಟ್ ಸ್ಟೈಡ್ ಆಫ್ ಸ್ಟಂಪ್ ಬಾಲ್ ಅನ್ನ ಬೆನ್ನಟ್ಟಿ ಎಡ್ಜ್ ಆಗಿ ಮತ್ತೊಂದು ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ಇದಕ್ಕೆ ಗವಾಸ್ಕರ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕೊಹ್ಲಿ, ನಿಮಗೆ ತಾಳ್ಮೆ ಇಲ್ವಾ? ಆ ಚೆಂಡನ್ನ ಆಡೋ ಅಗತ್ಯ ಏನಿತ್ತು? 4ನೇ ಸ್ಟಂಪ್ ಲೈನ್ ನಲ್ಲಿ ಚೆಂಡು ಎಸೆದ್ರೆ ನಾನು ಆಡೋಕೆ ಪ್ರಯತ್ನ ಪಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ದೂರ ಹೋಗುವ ಚೆಂಡನ್ನ ಬೆನ್ನಟ್ಟುವ ಅಗತ್ಯ ಏನಿತ್ತು? ಈ ವಿಚಾರದಲ್ಲಿ ಕೊಹ್ಲಿಗೆ ಭಾರಿ ನಿರಾಸೆಯನ್ನ ಮೂಡಿಸಿದ್ದಾರೆ ಎಂದಿದ್ರು. ಅಲ್ಲದೆ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆದ್ದ ಕಾರಣ ಜಸ್ಪ್ರೀತ್ ಬುಮ್ರಾ ಅವರೇ
ನಾಯಕನಾಗಿ ಮುಂದುವರಿಬೇಕು, ಬೂಮ್ರಾಗೆ ಕ್ಯಾಪ್ಟನ್ ಪಟ್ಟ ನೀಡೋದು ಬೆಸ್ಟ್ ಅಂತ ತಾವು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗೆ ರೋಹಿತ್ ಶರ್ಮಾ ಕಳಪೆ ಬ್ಯಾಟಿಂಗ್ ವೇಳೆ ಅವರಿಗೆ ಮಗುವಾಗಿದೆ, ಹೀಗಾಗಿ ಪತ್ನಿಯೊಂದಿಗೆ ಬ್ರೇಕ್ ತೆಗೆದುಕೊಳ್ಳೋದು ಉತ್ತಮ ಎಂದಿದ್ರು. ಹೀಗೆ ಟೂರ್ನಿ ಉದ್ದಕ್ಕೂ ಕೂಡ ನಾನಾ ಹೇಳಿಕೆಗಳ ಮೂಲಕ ಸುನಿಲ್ ಗವಾಸ್ಕರ್ ಭಾರಿ ಸುದ್ದಿಯಾಗಿದ್ರು. ಆದ್ರೆ ಇಂಥದ್ದೇ ಹೇಳಿಕೆಗಳು ಟೀಂ ಇಂಡಿಯಾ ಆಟಗಾರರ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ರೋಹಿತ್ ಶರ್ಮಾ ಬಿಸಿಸಿಐಗೆ ಮನವಿಯನ್ನ ಮಾಡಿದ್ದಾರೆ. 10 ವರ್ಷಗಳ ಬಳಿಕ ಸರಣಿ ಗೆದ್ದಿದ್ದ ಆಸ್ಟ್ರೇಲಿಯಾ. ಅಷ್ಟಕ್ಕೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡವು ಬರೋಬ್ಬರಿ 1 ದಶಕದ ಬಳಿಕ ಭಾರತದ ವಿರುದ್ಧ ಟೆಸ್ಟ್ ಸರಣಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. 2014-15ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದಂತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡ 2-0 ಅಂತರದಲ್ಲಿ ಗೆಲುವನ್ನ ಕಂಡಿತ್ತು. ಇದಾದ ಬಳಿಕ ನಡೆದಿದ್ದಂತ 4 ಸರಣಿಗಳಲ್ಲೂ ಕೂಡ ಭಾರತ 2-1ರಲ್ಲಿ ಜಯವನ್ನ ಗಳಿಸಿತ್ತು. ಆದ್ರೆ ಈ ಸಲ ಸರಣಿಯಲ್ಲಿ ಭಾರತ ಟೆಸ್ಟ್ ಸರಣಿಯನ್ನ ಸೋತರೂ ಕೂಡ ಜಸ್ಪ್ರೀತ್ ಬುಮ್ರಾ 32 ವಿಕೆಟ್ಗಳನ್ನು ಕಬಳಿಸಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಇನ್ನು ಒಟ್ಟಾರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ 6ನೇ ಬಾರಿಗೆ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. 1996-97ರಲ್ಲಿ ಉಭಯ ತಂಡಗಳ ನಡುವಿನ ಟೆಸ್ಟ್ ಸರಣಿಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಹೆಸರಿಡಲಾಗಿತ್ತು. 2024-25ರ ಸರಣಿ ಸೇರಿದಂತೆ ಇದುವರೆಗೆ ಒಟ್ಟು 17 ಟೆಸ್ಟ್ ಸರಣಿಗಳು ನಡೆದಿದ್ದು, ಈ ಪೈಕಿ ಭಾರತ 10 ಸಲ ಗೆಲುವನ್ನ ಕಂಡಿದೆ. 2003 ಮತ್ತು 4ರಲ್ಲಿ ಸರಣಿ 1-1ರಿಂದ ಡ್ರಾಗೊಂಡಿತ್ತು. ಉಭಯ ರಾಷ್ಟ್ರಗಳ ಸರಣಿಗೆ ಗವಾಸ್ಕರ್ ಹೆಸರು ಬಂದಿದೆ ಹೇಗೆ? ಅಷ್ಟಕ್ಕೂ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಆಸ್ಟ್ರೇಲಿಯಾ ಮಾಜಿ ಆಟಗಾರ ಆಲನ್ ಬಾರ್ಡರ್ ಹಾಗೆ ಟೀಂ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ ಸುನಿಲ್ ಗವಾಸ್ಕರ್ ಅವರ ಹೆಸರನ್ನು ಇಡಲಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ 1947ರ ನವೆಂಬರ್ 28ರಂದು ಮೊದಲ ಬಾರಿಗೆ ನಡೆದಿತ್ತು. ಆಗ ಈ ಸರಣಿಗೆ ಯಾವುದೇ ವಿಶೇಷ ಹೆಸರಿರಲಿಲ್ಲ. 1996ರವರೆಗೆ ಉಭಯ ದೇಶಗಳ ನಡುವೆ ಒಟ್ಟು 50 ಟೆಸ್ಟ್ ಪಂದ್ಯಗಳು ನಡೆದಿದ್ವು. ನಂತರ 51ನೇ ಟೆಸ್ಟ್ ಪಂದ್ಯವನ್ನು ವಿಶೇಷವಾಗಿ ನಡೆಸೋಕೆ ಅಂತಲೇ 2 ದೇಶಗಳ ಕ್ರಿಕೆಟ್ ಮಂಡಳಿಗಳು ನಿರ್ಧಾರ ಮಾಡಿದ್ವು. ಅದಕ್ಕೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಹೆಸರನ್ನ ಇಟ್ಟಿದ್ರು. ಭಾರತೀಯ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಮತ್ತು ಆಸ್ಟ್ರೇಲಿಯಾದ ಮಾಜಿ ನಾಯಕ ಆಲನ್ ಬಾರ್ಡರ್ ಅವರ ಗೌರವಾರ್ಥವಾಗಿ ಈ ಸರಣಿಗೆ ಇಬ್ಬರ ಹೆಸರನ್ನ ಇಡಲಾಗಿತ್ತು. ಆ ಸಮಯದಲ್ಲಿ ಈ ಇಬ್ಬರು ದಿಗ್ಗಜ ಬ್ಯಾಟ್ಸ್ಮನ್ಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ 10,000ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿದ್ರು. ಅಂದಿನಿಂದ ಉಭಯ ದೇಶಗಳ ಮಧ್ಯೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆರಂಭವಾಗಿದೆ. ಟೀಂ ಇಂಡಿಯಾಗೆ ಗವಾಸ್ಕರ್ ಕೊಡುಗೆ ಬಗ್ಗೆ ಹೇಳ್ತೇನೆ ನೋಡಿ. ಆಕ್ಚುಲಿ ಸುನಿಲ್ ಗವಾಸ್ಕರ್ ಟೀಂ ಇಂಡಿಯಾ ಕಂಡಂತ ಒಬ್ಬ ಅತ್ಯದ್ಭುತ ಆಟಗಾರ. 70-80ರ ದಶಕದಲ್ಲಿ ಭಾರತ ಕ್ರಿಕೆಟ್ ಅನ್ನು ಆಳಿದಂತ ಪ್ರತಿಭಾವಂತ. ಪ್ರಸ್ತುತ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಮತ್ತು ಅತಿ ಹೆಚ್ಚು ರನ್ ಬಾರಿಸುವವರು ಯಾರು ಅಂದ್ರೆ ಎಲ್ಲರೂ ಕೂಡ ಸಚಿನ್ ತೆಂಡೂಲ್ಕರ್ ಅಂತಾರೆ. ಬಟ್ ಒಂದ್ ಕಾಲದಲ್ಲಿ ಈ ದಾಖಲೆಗಳೆಲ್ಲ ಗವಾಸ್ಕರ್ ಅವರ ಹೆಸರಿನಲ್ಲಿತ್ತು. ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ 10,000 ರನ್ಗಳ ಗಡಿ ತಲುಪಿದಂತ ಆಟಗಾರನೆಂಬ ದಾಖಲೆ ಈಗಲೂ ಕೂಡ ಗವಾಸ್ಕರ್ ಹೆಸರಲ್ಲೇ ಇದೆ. 1970-71ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಂತೂ ಟೀಂ ಇಂಡಿಯಾಗೆ ಕಾಲಿಟ್ಟ ಪಂದ್ಯದಲ್ಲೇ ದೊಡ್ಡ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಹಿಂತಿರುಗಿ ನೋಡ್ಲೇ ಇಲ್ಲ. ವಿಂಡೀಸ್ನ ಅಪಾಯಕಾರಿ ಬೌಲಿಂಗ್ ದಾಳಿಯ ಮುಂದೆ ಗವಾಸ್ಕರ್ 4 ಶತಕ 3 ಅರ್ಧ ಶತಕಗಳ ಸಹಾಯದಿಂದ 777 ರನ್ಗಳನ್ನು ಕಲೆ ಹಾಕಿದ್ರು. ಈ ಸರಣಿಯಲ್ಲಿ ಅವರ ಸರಾಸರಿ 154.80 ಆಗಿತ್ತು. ಇದರೊಂದಿಗೆ ಗವಾಸ್ಕರ್ ಚೊಚ್ಚಲ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಕೂಡ ಬರೆದಿದ್ರು. ಟೆಸ್ಟ್ ಮಾದರಿಯಲ್ಲಿ ಭಾರತದ ಪರ 125 ಟೆಸ್ಟ್ ಪಂದ್ಯಗಳನ್ನಾಡಿರುವಂತಹ ಗವಾಸ್ಕರ್ 51.12ರ ಸರಾಸರಿಯಲ್ಲಿ 10,122 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 34 ಶತಕ ಮತ್ತು 45 ಅರ್ಧ ಶತಕಗಳು ಕೂಡ ಸೇರಿವೆ. ಇನ್ನು ನಾಯಕನಾಗಿ ಗವಾಸ್ಕರ್ 47 ಟೆಸ್ಟ್ ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಿದ್ದಾರೆ. ಇದರಲ್ಲಿ 8 ಪಂದ್ಯಗಳಲ್ಲಿ ಸೋಲನ್ನ ಕಂಡ್ರೆ 9 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನುಳಿದಂತೆ 30 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಏಕದಿನದಲ್ಲೂ ಕೂಡ 37 ಪಂದ್ಯಗಳಲ್ಲಿ ತಂಡದ ನಾಯಕರಾಗಿದ್ದಂಥ ಸುನಿಲ್ ಗವಾಸ್ಕರ್ ಅವರು ಇದರಲ್ಲಿ 14 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ 9 ಪಂದ್ಯಗಳಲ್ಲಿ ಸೋಲು ಕಂಡಿದ್ದಾರೆ. ಇನ್ನು 2 ಪಂದ್ಯಗಳು ಫಲಿತಾಂಶವಿಲ್ಲದೆ ಅಂತ್ಯಗೊಂಡಿವೆ. ಹೀಗೆ ಸುನಿಲ್ ಗವಾಸ್ಕರ್ ಟೀಂ ಇಂಡಿಯಾಗೆ ತಮ್ಮ ಅವಧಿಯಲ್ಲಿ ಅದ್ಭುತ ಕೊಡುಗೆ ನೀಡಿದ್ದಾರೆ. ಸದ್ಯ 76 ವರ್ಷದ ಗವಾಸ್ಕರ್ ಕಾಮೆಂಟ್ರಿಗಳನ್ನ ಕೊಡ್ತಿದ್ದಾರೆ. ಆದ್ರೆ ಅವರ ಮಾತುಗಳೇ ನಮ್ಮ ಪ್ರದರ್ಶನದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ರೋಹಿತ್ ಹೇಳಿದ್ದಾರೆ. ಬಟ್ ಇಲ್ಲಿ ರೋಹಿತ್ ಶರ್ಮಾ ಟೀಮ್ ಸೋತಿದ್ದು ಕಳಪೆ ಪ್ರದರ್ಶನದಿಂದ. 5 ಇನ್ನಿಂಗ್ಸ್ಗಳಿಂದ ರೋಹಿತ್ ಶರ್ಮಾ ಕಲೆ ಹಾಕಿದ್ದು ಕೂಡ ಜಸ್ಟ್ 31 ರನ್ಗಳನ್ನ ಮಾತ್ರ. ತಮ್ಮ ತಪ್ಪನ್ನ ಒಪ್ಪಿಕೊಳ್ಳೋದು ಬಿಟ್ಟು ಗವಾಸ್ಕರ್ ಮೇಲೆ ಗೂಬೆ ಕೂರಿಸ್ತಿರೋದನ್ನ ನೋಡಿದಂತ ಅಭಿಮಾನಿಗಳು ಈಗ ಆಟ ಆಡಲು ಆಗದವರು ಕಾಮೆಂಟ್ರಿ ಡೊಂಕು ಎನ್ನುತ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ. ನಮಸ್ಕಾರ.